ರಚನೆ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಸಂದರ್ಭದಲ್ಲೇ ನಿಮ್ಮ ಹೆಸರು ಮೇನ್ ಸ್ಟ್ರೀಮಲ್ಲಿದೆ, ಸಂಪುಟಕ್ಕೆ ಈ ಬಾರಿ ನಾಡಗೌಡರು ಕೂಡ ಸೇರ್ಪಡೆ ಆಗ್ತಾರೆ ಅಂತ. ನಾನು ಅವ್ರಿಗೆ ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಆವಾಗ ಬರ್ತಾ ಇರ್ತೀನಿ. ನಾನು ನಿನ್ನೇನು ಬಂದಿದ್ದೆ. ನಿನ್ನೆ ಬಂದಾಗ ಅವರು ರೆಸ್ಟ್ನಲ್ಲಿದ್ದರು. ಸಾಯಂಕಾಲ ಭಾಳಷ್ಟು ಜನ ಇದ್ದಾರೆ ಅಂದರು. ಹೀಗಾಗಿ ಹೋಗಿದ್ದೆ. ಮತ್ತು ಇವತ್ತು ಈಗ ಇದ್ದಾರೆ ಅಂತ ಸುದ್ದಿ ಬಂತು. ಬರೋಷ್ಟರಲ್ಲಿ ಅವರು ಇಲ್ಲ. ಅವರು ಇನ್ನೂ ಯಾವಾಗಲೂ ಭೇಟಿ ಆಗ್ತಿರ್ತೀನಿ. ಈಗೆಲ್ಲ ನಮ್ಮದು ಅವ್ರದ್ದು ಸಂಬಂಧ ಸುಮಾರು 35 ವರ್ಷ ಆಯ್ತು. ಈಗ ನಾವು ಅವರು ಮೊದಲನೇ ಸಲ ಪ್ರವೇಶ ಮಾಡಿದಾಗ ಖರ್ಗೆ ಅವರು ಅವಾಗನೇ ಒಬ್ಬ ನಾಯಕರು, ಧರ್ಮಸಿಂಗ್ ಸಾಹೇಬರು, ಖರ್ಗೆ ಅವರು, ವೀರೇಂದ್ರ ಪಾಟೀಲ್ರ ಸಂದರ್ಭದಲ್ಲಿ. ಆ ನಂತರ ಅದಕ್ಕಿಂತ ಮುಂಚೆ ಕೂಡ ನನಗೆ ಸಾಕಷ್ಟು ಪರಿಚಯ, ಅವರ ಕುಟುಂಬದಿಂದನೂ ಸಾಕಷ್ಟು ಹತ್ತಿರ ಇರ್ತಕ್ಕಂಥವ್ರು ನನ್ನ ಸಂಬಂಧಿಕರು. ಅವಾಗಿಂದ ಪರಿಚಯ. ಅದಕ್ಕೇನು ವಿಶೇಷವಾಗಿ ಏನು ಇದೇ ಕಾರಣಕ್ಕೆ ಬಂದೀನಿ ಅಂತ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಬಾರಿ ನೀವು ಕೂಡ ಗೆದ್ದಂಥವ್ರು, ಆದರೆ ಇಲ್ಲಿಯವರೆಗೂ ಕೂಡ ನೀವು ಡಿಮ್ಯಾಂಡ್ ಮಾಡಿರಲಿಲ್ಲ. ಆದರೆ ಈ ಬಾರಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆ ಈಗ. ಇಲ್ಲ, ಡಿಮಾಂಡ್ ಮಾಡಿರ್ತೀನಿ, ಯಾವಾಗಲೂ ಡಿಮಾಂಡ್ ಮಾಡಿದ್ದೀವಿ. ಡಿಮಾಂಡ್ ಅಂದ್ರೇನು, ನಮ್ಮ ಲೀಡರ್ಸ್ ಹತ್ರ ವಿನಯಪೂರ್ವಕವಾಗಿ ಕೇಳ್ಕೋತೀವಿ. ಹೇಳಿದೆಲ್ಲ ಅವ್ರು ಕೇಳ್ಕೊಂಡಾಗ ಯಾವ ಲೆಕ್ಕಾಚಾರದ ಮೇಲೆ ಕ್ಯಾಬಿನೆಟ್ಟು ರಚನೆ ಆಗುತ್ತೋ ಅದು ಇವತ್ತಿಗೂ ಒಮ್ಮೊಮ್ಮೆ ನಮಗೆ ತಿಳಿದೇ ಆಗಿರ್ತಕ್ಕಂಥದ್ದು. ನಮಗೂ 30-40 ವರ್ಷದ ರಾಜಕೀಯ ಜೀವನ ಆಗಿದ್ದರೂ ಕೂಡ ಸಂದರ್ಭಾನುಸಾರವಾಗಿ ಕ್ಯಾಬಿನೆಟ್ ರೀಶಫಲ್ ಆಗುವಾಗ ಅಥವಾ ಕ್ಯಾಬಿನೆಟ್ ಹೊಸದಾಗಿ ರಚನೆ ಆಗುವಾಗ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈಗೇನು ಅದರ ವದಂತಿ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಸದ್ಯದರಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸುದ್ದಿ ಬರ್ತಾ ಇದೆ. ಏನಿಲ್ಲ, ಗೊತ್ತಿಲ್ಲ. ಯಾಕಂತಂದರೆ ಈ ಬಿಹಾರ್ ಇಲೆಕ್ಷನ್ ರಿಸಲ್ಟ್ ಆಗಬೇಕು, ಸೆಟಲ್ ಆಗಬೇಕು. ಆ ನಂತರ ಈ ನಾಯಕರುಗಳನ್ನೆಲ್ಲ ಕರೆಸ್ಕೊಂಡು ಮಾತಾಡಿದ ಮೇಲೆ ತೀರ್ಮಾನ ಅಂತ ಹೇಳ್ತಾರೆ. ಸೊ ಈ ತಿಂಗಳ ಕೊನೆಯವರೆಗೂ ಹೋಗ್ಬೋದು ಚರ್ಚೆಗೆ ಅನ್ನುವಂಥ ಮಾತುಕತೆಗಳು. ಬಿಜಾಪುರ ಅಂತ ಬಂದಾಗ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ. ಅವರು ನಮ್ಮ ನಾಯಕರು. ಅವರು ಹೇಳಿದ್ದನ್ನು ನೀವು ಮಾಧ್ಯಮದ ಮುಖಾಂತರ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಅದು ಹೇಳಿದ್ದಾರೆ ಅಂದರೆ ಅವ್ರು ಹೋಗಿ ಬಂದ ಮೇಲೆ ಏನು ವರ್ತಮಾನ ಬರ್ತದೆ ನೋಡೋಣ ಅಂತ. ಯಾಕಂದರೆ ಸರ್, ಕಾಂಗ್ರೆಸ್ನಲ್ಲಿ ಲಾಬಿ ಯಾರು ಮಾಡ್ತಾರೋ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ, ಒಳ್ಳೊಳ್ಳೆ ಹುದ್ದೆಗಳು ಸಿಗುತ್ತೆ. ನಮ್ಮಂತ ಇರುತ್ತಾನೆ ಬೆಲೆನೇ ಇರಲ್ಲ. ನಿಮ್ಮದೊಬ್ಬರದ್ದು ಅಂತಲ್ಲ ಸರ್, ತುಂಬ ನಾಯಕರು ಅಸಮಾಧಾನ ಇದೆ. ಇಲ್ಲ, ಅಸಮಾಧಾನ ಅನ್ನೋಕ್ಕಿಂತ ಪಕ್ಷದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ. ನಾನು ಮೊದಲಿಂದ ಹೇಳ್ತೀನಿ, ಜನರಿಗೆ ಇವತ್ತು ಹೆಚ್ಚು ಕೆಲಸ ಮಾಡಬೇಕಾದ್ರೆ ನಾವು ಕ್ಯಾಬಿನೆಟ್ನಲ್ಲಿದ್ದರೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವರ ಪಾರ್ಟ್ ಆಫ್ ಗೌರ್ಮೆಂಟ್, ಡಿಸಿಷನ್ ಮೇಕಿಂಗ್ ಬಾಡಿ ಆಗ್ತದೆ. ಆಮೇಲೆ ಅದಕ್ಕಿರ್ತಕ್ಕಂಥ ಗೌರವನೇ ಬೇರೆ, ರೆಸ್ಪೆಕ್ಟು, ಅದಕ್ಕೆ ಇರುವಂಥ ಆನರೇ ಬೇರೆ. ಸೊ ಈ ಉದ್ದೇಶಕ್ಕೋಸ್ಕರ ಜನರು ಹೆಚ್ಚಿನ ಕೆಲಸ, ಹಿಂದುಳಿದಂಥ ಪ್ರದೇಶಗಳು ನಮ್ಮ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಅನ್ನುವಂಥದ್ದು ಬಿಟ್ಟರೆ ಮತ್ತು ಬೇರೆ ಯಾವುದೂ ನಮ್ಮ ಅದಕ್ಕೆ ಅರ್ಥ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಜೂನಿಯರ್ಗಳೆಲ್ಲ ಕೂಡ ಪಾಟೀಲ್ರು, ಎಂ ಬಿ ಪಾಟೀಲ್ರು ಅಷ್ಟೇ ಬರ್ತಾ ಇರ್ತಾರೆ ಪದೇ ಪದೇ. ನೀವು ಎಲ್ಲೋ ಒಂದು ಕಡೆ ಮರೆ ಆಗ್ತಿದ್ದೀರಿ ಅಂತೇಳಿ ಏನಾಗಿದೆ ಈಗ ಅವ್ರು ಹೇಳುವಂಗೆ ಜೂನಿಯರು ಸೀನಿಯರು ಏನಾಗಿದೆ. ಹಿಂದೆ ನಾನು 1989ರಲ್ಲಿ ಫಸ್ಟ್ ಟೈಮ್ ಆರಿಸಿ ಬಂದಿದ್ದೆ. ಕೇವಲ 1 ವರ್ಷ ಆಗಿತ್ತು ನಾನು MLA ಆಗಿ. ಆಗ ನನ್ನ ಬಂಗಾರಪ್ಪನವರು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡ್ರು. ನಾನೇನು ಕೇಳಿರಲಿಲ್ಲ ಅಥವಾ ಹೇಳಿರಲಿಲ್ಲ, ಲಾಬಿನೂ ಮಾಡಿರಲಿಲ್ಲ. ಆವಾಗ ನನ್ನ ಬಿಜಾಪುರ ಜಿಲ್ಲೆಯಲ್ಲಿ BS ಪಾಟೀಲ್ ಸಾಸ್ನೂರವರು ಮತ್ತು BS ಪಾಟೀಲ್ ಮನಗೂಳಿಯವರು ಅತ್ಯಂತ ಹಿರಿಕರಾಗಿದ್ದರು. ಆದ್ರಾಗ ಆ ಒಂದು ಕಂತಿನಲ್ಲಿ ಅವ್ರು ಬರಲಿಲ್ಲ. ಮುಂದೆ ಅವರು ವೀರಪ್ಪ ಮೊಯ್ಲಿ ಕ್ಯಾಬಿನೆಟ್ನಲ್ಲಿ BS ಪಾಟೀಲ್ ಸಾಸ್ನೂರವರು ಆದರು, ನಮ್ಮನ್ನು ಕೈ ಬಿಟ್ಟರು. ಸೊ ಇದು ಸೀನಿಯರ್ ಜೂನಿಯರ್ ಅನ್ನೋ ಪ್ರಶ್ನೆಗಿಂತ ಯಾವ ಲೆಕ್ಕಾಚಾರದ ಮೇಲೆ ಅವ್ರು ತೀರ್ಮಾನಗಳನ್ನು ತೆಗೆದುಕೊತಾರೋ ನೋಡಬೇಕು. ಬಹುತೇಕ ಹೆಂಗೆ ಎನರ್ಜೆಟಿಕ್ಕು ಮತ್ತು ಹುರುಪಿರ್ತಕ್ಕಂಥವ್ರಿಗೆ ಮಾಡಿದರೆ ಜಾಸ್ತಿ ಓಡಾಡ್ತಾರೆ, ಜನಸಂಪರ್ಕ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ಅವರು ಅಲ್ಲ, ಅನುಭವನೂ ಇದ್ದೇ ಇರ್ತದೆ. ಕ್ಯಾಬಿನೆಟ್ನಲ್ಲಿ ಮೋರ್ ದೆನ್ 50% ಅನುಭವಿಸ್ತಿದ್ದೇ ಇರ್ತಾರೆ. ಸೊ ಸೆಕೆಂಡ್ ಲೈನ್, ಥರ್ಡ್ ಲೈನನ್ನು ಡೆವಲಪ್ ಮಾಡಬೇಕನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ಒಮ್ಮೆ. ಸೊ ಪಕ್ಷದ ತೀರ್ಮಾನ ಅಂತಿಮ. ನಿರೀಕ್ಷೆ ಇಲ್ಲ ಏನು KSDL ಒಂದು
ತೃಪ್ತಿ ಅಂತಲ್ಲ, ಕೊಟ್ಟಂಥ ಕೆಲಸವನ್ನು ತೃಪ್ತಿಕರವಾಗಿ ಮಾಡುವಂಥದ್ದು ನಮ್ಮ ಧರ್ಮ, ನಾವು ಮಾಡ್ತಾಯಿದ್ದೀವಿ. ಆದರೆ KSDL ಒಂದು ಮ್ಯಾನೇಜರ್ದ ಥರ ನಾನು ಅಲ್ಲಿ ಇನ್ನೂ ಎಷ್ಟು ದಿವಸ ಅಂತ ಉಳಿಲಿಕ್ಕಾಗುತ್ತೆ? ಇಲ್ಲ, ಅದರ ಪ್ರಶ್ನೆ ಇವತ್ತೆಲ್ಲ ಅದು ಸರಿಯಾದಂಥ ಸಮಯ ಇದಲ್ಲ, ಅದಕ್ಕೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಪಕ್ಷದ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡ್ದಂಗೆ ಆಗುತ್ತೆ, ಅದನ್ನು ಮಾತಾಡೋದು ಸರಿಯಲ್ಲ. ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೀವಿ ಇಲ್ಲ, ಇರುತ್ತೆ ಆಂತರಿಕವಾಗಿರುವಂಥ ನಮ್ಮ ಇರುವಂಥ ವಾಕ್ಯ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ ಪಕ್ಷ. ನಮ್ಮ CLP ಮೀಟಿಂಗ್ನಲ್ಲಿ, ಪಕ್ಷದ ಹೈಕಮಾಂಡ್ನಲ್ಲಿ ನಮ್ಮ ಅಳಿಲನ್ನು ತೋಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ತೋಡ್ಕೊತೀವಿ ವಿನ. ಈ ಸಂದರ್ಭದಲ್ಲಿ CM ಬದಲಾವಣೆ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಶಾಸಕರ ಬಳಿ ಏನಾದರೂ ಅಂಥದ್ದೊಂದು ಮಾಹಿತಿ ಇಲ್ಲ. ನಮಗೆ ಇವತ್ತಿಗೂ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳಿಲ್ಲ, ಅಥವಾ ನಮ್ಮ DK ಶಿವಕುಮಾರ್ ಸಾಹೇಬರು ಅದನ್ನು ಹೇಳಿಲ್ಲ. ಆ ವಿಷಯವಾಗಿ ಯಾವ ಶಾಸಕರನ್ನು ಕರೆದು ಈ ವಿಚಾರವಾಗಿ ಪ್ರಸ್ತಾಪನೂ ಆಗಿಲ್ಲ, ಚರ್ಚೆನೂ ಆಗಿಲ್ಲ. ಅದು ಏನಿದ್ರು ಹೈಕಮಾಂಡ್ ಲೆವೆಲ್ನಲ್ಲೇ ಆಗ್ತಾ ಇರ್ತಕ್ಕಂಥದ್ದು, ನಮಗೆ ಗೊತ್ತಿಲ್ಲ. ರಚನೆ ಆಗ್ತಾ ಇದೆ ಅನ್ನುವಂಥ ಚರ್ಚೆ ಸಂದರ್ಭದಲ್ಲೇ ನಿಮ್ಮ ಹೆಸರು ಮೇನ್ ಸ್ಟ್ರೀಮಲ್ಲಿದೆ, ಸಂಪುಟಕ್ಕೆ ಈ ಬಾರಿ ನಾಡಗೌಡರು ಕೂಡ ಸೇರ್ಪಡೆ ಆಗ್ತಾರೆ ಅಂತ. ನಾನು ಅವ್ರಿಗೆ, ನಮ್ಮ ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಆವಾಗ ಬರ್ತಾ ಇರ್ತೀನಿ ನಾನು. ನಿನ್ನೇನು ಬಂದಿದ್ದೆ, ನಿನ್ನೆ ಬಂದಾಗ ಅವರು ರೆಸ್ಟ್ನಲ್ಲಿದ್ದರು. ಸಾಯಂಕಾಲ ಭಾಳಷ್ಟು ಜನ ಇದ್ದಾರೆ ಅಂದರು, ಹೀಗಾಗಿ ಹೋಗಿದ್ದೆ. ಮತ್ತು ಇವತ್ತು ಈಗ ಇದ್ದಾರೆ ಅಂತ ಸುದ್ದಿ ಬಂತು, ಬರೋಷ್ಟರಲ್ಲಿ ಅವರು ಇಲ್ಲ. ಅವರು ಇನ್ನೂ ಯಾವಾಗಲೂ ಭೇಟಿ ಆಗ್ತಿರ್ತೀನಿ. ಈಗೆಲ್ಲ ನಮ್ಮದು ಅವ್ರದ್ದು ಸಂಬಂಧ ಸುಮಾರು 35 ವರ್ಷ ಆಯ್ತು. ಈಗ ನಾವು ಅವರು ಮೊದಲನೇ ಸಲ ಪ್ರವೇಶ ಮಾಡಿದಾಗ ಕರಿಗೆ ಅವರು ಅವಾಗನೇ ಒಬ್ಬ ನಾಯಕರು, ಧರ್ಮಸಿಂಗ್ ಸಾಹೇಬರು, ಕರಿಗೆ ಅವರು, ವೀರೇಂದ್ರ ಪಾಟೀಲ್ರ ಸಂದರ್ಭದಲ್ಲಿ. ಆ ನಂತರ ಅದಕ್ಕಿಂತ ಮುಂಚೆ ಕೂಡ ನನಗೆ ಸಾಕಷ್ಟು ಪರಿಚಯ, ಅವರ ಕುಟುಂಬದಿಂದನೂ ಸಾಕಷ್ಟು ಹತ್ರ ಇರ್ತಕ್ಕಂಥವ್ರು ನನ್ನ ಸಂಬಂಧಿಕರು, ಅವಾಗಿಂದ ಪರಿಚಯ. ಅದಕ್ಕೇನು ವಿಶೇಷವಾಗಿ ಏನು ಇದೇ ಕಾರಣಕ್ಕೆ ಬಂದೀನಿ ಅಂತ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಸಾಕಷ್ಟು ಬಾರಿ ನೀವು ಕೂಡ ಗೆದ್ದಂಥವ್ರು, ಆದರೆ ಇಲ್ಲಿಯವರೆಗೂ ಕೂಡ ನೀವು ಡಿಮ್ಯಾಂಡ್ ಮಾಡಿರಲಿಲ್ಲ, ಆದರೆ ಈ ಬಾರಿ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆ ಈಗ. ಇಲ್ಲ, ಡಿಮಾಂಡ್ ಮಾಡಿರ್ತೀನಿ, ಯಾವಾಗಲೂ ಡಿಮಾಂಡ್ ಮಾಡಿದ್ದೀವಿ. ಡಿಮಾಂಡ್ ಅಂದ್ರೇನು, ನಮ್ಮ ಲೀಡರ್ಸ್ ಹತ್ರ ವಿನಯಪೂರ್ವಕವಾಗಿ ಕೇಳ್ಕೊತೀವಿ. ಹೇಳಿದೆಲ್ಲ, ಅವ್ರು ಕೇಳ್ಕೊಂಡಾಗ ಯಾವ ಲೆಕ್ಕಾಚಾರದ ಮೇಲೆ ಕ್ಯಾಬಿನೆಟ್ಟು ರಚನೆ ಆಗುತ್ತೋ ಅದು ಇವತ್ತಿಗೂ ಒಮ್ಮೊಮ್ಮೆ ನಮಗೆ ತಿಳಿದೇ ಆಗಿರ್ತಕ್ಕಂಥದ್ದು. ನಮಗೂ 30-40 ವರ್ಷದ ರಾಜಕೀಯ ಜೀವನ ಆಗಿದ್ದರೂ ಕೂಡ ಸಂದರ್ಭಾನುಸಾರವಾಗಿ ಕ್ಯಾಬಿನೆಟ್ ರೀಶಫಲ್ ಆಗುವಾಗ ಅಥವಾ ಕ್ಯಾಬಿನೆಟ್ ಹೊಸದಾಗಿ ರಚನೆ ಆಗುವಾಗ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈಗೇನು ಅದರ ವದಂತಿ ಇಲ್ಲ ಅಂತ ಕೇಳಿ ಬರ್ತಾ ಇದೆ. ಸದ್ಯದರಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಸುದ್ದಿ ಬರ್ತಾ ಇದೆ. ಪದೇ ಪದೇ ಯಾಕೆ ಸರ್, ಏನು ವಿಷಯ? ಏನಿಲ್ಲ, ಗೊತ್ತಿಲ್ಲ. ಯಾಕಂತಂದರೆ ಈ ಬಿಹಾರ್ ಇಲೆಕ್ಷನ್ ರಿಸಲ್ಟ್ ಆಗಬೇಕು, ಸೆಟಲ್ ಆಗಬೇಕು. ಆ ನಂತರ ಈ ನಾಯಕರುಗಳನ್ನೆಲ್ಲ ಕರೆಸ್ಕೊಂಡು ಮಾತಾಡಿದ ಮೇಲೆ ತೀರ್ಮಾನ ಅಂತ ಹೇಳ್ತಾರೆ. ಸೊ ಈ ತಿಂಗಳ ಕೊನೆಯವರೆಗೂ ಹೋಗ್ಬೋದು ಚರ್ಚೆಗೆ ಅನ್ನುವಂಥ ಮಾತುಕತೆಗಳು. ಬಿಜಾಪುರ ಅಂತ ಬಂದಾಗ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಅಂತ. ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಅವರು ನಮ್ಮ ನಾಯಕರು, ಅವರು ಹೇಳಿದ್ದನ್ನು ನೀವು ಮಾಧ್ಯಮದ ಮುಖಾಂತರ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಅದು ಹೇಳಿದ್ದಾರೆ ಅಂದರೆ ಅವ್ರು ಹೋಗಿ ಬಂದ ಮೇಲೆ ಏನು ವರ್ತಮಾನ ಬರ್ತದೆ ನೋಡೋಣ ಅಂತ. ಯಾಕಂದರೆ ಸರ್, ಕಾಂಗ್ರೆಸ್ನಲ್ಲಿ ಲಾಬಿ ಯಾರು ಮಾಡ್ತಾರೋ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತೆ, ಒಳ್ಳೊಳ್ಳೆ ಹುದ್ದೆಗಳು ಸಿಗುತ್ತೆ. ನಮ್ಮಂತ ಇರುತ್ತಾನೆ ಬೆಲೆನೇ ಇರಲ್ಲ. ನಿಮ್ಮದೊಬ್ಬರದ್ದು ಅಂತಲ್ಲ ಸರ್, ತುಂಬ ನಾಯಕರು ಅಸಮಾಧಾನ ಇದೆ. ಇಲ್ಲ, ಅಸಮಾಧಾನ ಅನ್ನೋಕ್ಕಿಂತ ಪಕ್ಷದಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ, ನಾನು ಮೊದಲಿಂದ ಹೇಳ್ತೀನಿ, ಜನರಿಗೆ ಇವತ್ತು ಹೆಚ್ಚು ಕೆಲಸ ಮಾಡಬೇಕಾದ್ರೆ ನಾವು ಕ್ಯಾಬಿನೆಟ್ನಲ್ಲಿದ್ದರೆ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವರ ಪಾರ್ಟ್ ಆಫ್ ಗೌರ್ಮೆಂಟ್, ಡಿಸಿಷನ್ ಮೇಕಿಂಗ್ ಬಾಡಿ ಆಗ್ತೀರಿ. ಆಮೇಲೆ ಅದಕ್ಕಿರ್ತಕ್ಕಂಥ ಗೌರವನ ಬೇರೆ, ರೆಸ್ಪೆಕ್ಟು, ಅದಕ್ಕೆ ಇರುವಂಥ ಆನರ್ ಬೇರೆ. ಸೊ ಈ ಉದ್ದೇಶಕ್ಕೋಸ್ಕರ ಜನರು ಹೆಚ್ಚಿನ ಕೆಲಸ, ಹಿಂದುಳಿದಂಥ ಪ್ರದೇಶಗಳು ನಮ್ಮ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಅನ್ನುವಂಥದ್ದು ಬಿಟ್ಟರೆ ಮತ್ತು ಬೇರೆ ಯಾವುದೂ ನಮ್ಮ ಅದಕ್ಕೆ ಅರ್ಥ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಜೂನಿಯರ್ಗಳೆಲ್ಲ ಕೂಡ ಆದರು. ನೀವು ತಮಗೆ ಶಿವಾನಂದ ಪಾಟೀಲ್ರು, MB ಪಾಟೀಲ್ರು ಅಷ್ಟೇ ಬರ್ತಾ ಇರ್ತಾರೆ ಪದೇ ಪದೇ. ನೀವು ಎಲ್ಲೋ ಒಂದು ಕಡೆ ಮರೆ ಆಗ್ತಿದ್ದೀರಿ ಅಂತೇಳಿ ಏನಾಗಿದೆ ಈಗ ಅವ್ರು ಹೇಳುವಂಗೆ ಜೂನಿಯರು, ಸೀನಿಯರು
ಏನಾಗಿದೆ ಹಿಂದೆ ನಾನು 1989ರಲ್ಲಿ ಫಸ್ಟ್ ಟೈಮ್ ಆರಿಸಿ ಬಂದಿದ್ದೆ. ಕೇವಲ 1 ವರ್ಷ ಆಗಿತ್ತು ನಾನು MLA ಆಗಿ. ಆಗ ನನ್ನ ಬಂಗಾರಪ್ಪನವರು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡರು. ನಾನೇನು ಕೇಳಿರಲಿಲ್ಲ ಅಥವಾ ಹೇಳಿರಲಿಲ್ಲ, ಲಾಬಿನೂ ಮಾಡಿರಲಿಲ್ಲ. ಆವಾಗ ನನ್ನ ಬಿಜಾಪುರ ಜಿಲ್ಲೆಯಲ್ಲಿ BS ಪಾಟೀಲ್ ಸಾಸ್ನೂರವರು ಮತ್ತು BS ಪಾಟೀಲ್ ಮನಗೂಳಿಯವರು ಅತ್ಯಂತ ಹಿರಿಕರಾಗಿದ್ದರು. ಆದ್ರಾಗ ಆ ಒಂದು ಕಂತಿನಲ್ಲಿ ಅವ್ರು ಬರಲಿಲ್ಲ. ಮುಂದೆ ಅವರು ವೀರಪ್ಪ ಮೊಯ್ಲಿ ಕ್ಯಾಬಿನೆಟ್ನಲ್ಲಿ BS ಪಾಟೀಲ್ ಸಾಸ್ನೂರವರು ಆದರು, ನಮ್ಮನ್ನು ಕೈ ಬಿಟ್ಟರು. ಸೊ ಇದು ಸೀನಿಯರ್ ಜೂನಿಯರ್ ಅನ್ನೋ ಪ್ರಶ್ನೆಗಿಂತ ಯಾವ ಲೆಕ್ಕಾಚಾರದ ಮೇಲೆ ಅವ್ರು ತೀರ್ಮಾನಗಳನ್ನು ತೆಗೆದುಕೊತಾರೋ ನೋಡಬೇಕು. ಬಹುತೇಕ ಯಂಗ್ ಎನರ್ಜೆಟಿಕ್ಕು ಮತ್ತು ಹುರುಪಿರ್ತಕ್ಕಂಥವ್ರಿಗೆ ಮಾಡಿದರೆ ಜಾಸ್ತಿ ಓಡಾಡ್ತಾರೆ, ಜನಸಂಪರ್ಕ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ಅವರು ಅಲ್ಲ ಅನುಭವನೂ ಇದ್ದೇ ಇರ್ತದೆ. ಕ್ಯಾಬಿನೆಟ್ನಲ್ಲಿ ಮೋರ್ ದೆನ್ 50% ಅನುಭವಿಸ್ತಿದ್ದೇ ಇರ್ತಾರೆ. ಸೊ ಸೆಕೆಂಡ್ ಲೈನ್ ಥರ್ಡ್ ಲೈನನ್ನು ಡೆವಲಪ್ ಮಾಡಬೇಕನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ಒಮ್ಮೆ. ಸೊ ಪಕ್ಷದ ತೀರ್ಮಾನ ಅಂತಿಮ. ಇಲ್ಲ ಏನು KSDL ಒಂದು ತೃಪ್ತಿ ಅಂತಲ್ಲ, ಕೊಟ್ಟಂಥ ಕೆಲಸವನ್ನು ತೃಪ್ತಿಕರವಾಗಿ ಮಾಡುವಂಥದ್ದು ನಮ್ಮ ಧರ್ಮ, ನಾವು ಮಾಡ್ತಾಯಿದ್ದೀವಿ. ಆದರೆ KSDL ಒಂದು ಮ್ಯಾನೇಜರ್ದ ಥರ ನಾನು ಅಲ್ಲಿ ಇನ್ನೂ ಎಷ್ಟು ದಿವಸ ಅಂತ ಉಳಿಲಿಕ್ಕಾಗುತ್ತೆ? ಇಲ್ಲ, ಅದರ ಪ್ರಶ್ನೆ ಇವತ್ತೆಲ್ಲ ಅದು ಸರಿಯಾದಂಥ ಸಮಯ ಇದಲ್ಲ, ಅದಕ್ಕೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಪಕ್ಷದ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡ್ದಂಗೆ ಆಗುತ್ತೆ, ಅದನ್ನು ಮಾತಾಡೋದು ಸರಿಯಲ್ಲ. ಬಟ್ ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೀವಿ. ಇಲ್ಲ, ಇರುತ್ತೆ ಆಂತರಿಕವಾಗಿರುವಂಥ ನಮ್ಮ ಇರುವಂಥ ವಾಕ್ಯ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದೆ ಪಕ್ಷ. ನಮ್ಮ CLP ಮೀಟಿಂಗ್ನಲ್ಲಿ, ಪಕ್ಷದ ಹೈಕಮಾಂಡ್ನಲ್ಲಿ ನಮ್ಮ ಅಳಿಲನ್ನು ತೋಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ತೋಡ್ಕೊತೀವಿ. ಈ ಸಂದರ್ಭದಲ್ಲಿ CM ಬದಲಾವಣೆ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಶಾಸಕರ ಬಳಿ ಏನಾದರೂ ಅಂಥದ್ದೊಂದು ಮಾಹಿತಿ ಇಲ್ಲ. ನಮಗೆ ಇವತ್ತಿಗೂ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳಿಲ್ಲ, ಅಥವಾ ನಮ್ಮ DK ಶಿವಕುಮಾರ್ ಸಾಹೇಬರು ಅದನ್ನು ಹೇಳಿಲ್ಲ. ಆ ವಿಷಯವಾಗಿ ಯಾವ ಶಾಸಕರನ್ನು ಕರೆದು ಈ ವಿಚಾರವಾಗಿ ಪ್ರಸ್ತಾಪನೂ ಆಗಿಲ್ಲ, ಚರ್ಚೆನೂ ಆಗಿಲ್ಲ. ಅದು ಏನಿದ್ರೂ ಹೈಕಮಾಂಡ್ ಲೆವೆಲ್ನಲ್ಲೇ ಆಗ್ತಾ ಇರ್ತದೆ.